ತುಮಕೂರಿನಲ್ಲೂ ಕೂಡ ಕಾಂಗ್ರೆಸ್ನ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇರುವಂತಹದ್ದು ಡಿ.ಕೆ. ಸುರೇಶ್ ಇವತ್ತಿನ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಕುಣಿಗಲ್ನಲ್ಲಿ ಡಿ.ಕೆ. ಸುರೇಶ್ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕುಣಿಗಲ್ ತಾಲೂಕಿನ ಒಡ್ಡರಕುಪ್ಪೆ ಗ್ರಾಮದಲ್ಲಿ ರೋಡ್ ಶೋವನ್ನು ಹಮ್ಮಿಕೊಳ್ಳಲಾಗಿತ್ತು. ರೋಡ್ ಶೋನಲ್ಲಿ ಭಾಗಿಯಾಗಿದ್ದರು ಸಾವಿರಾರು ಜನರು. ಕೊತ್ತಿಗೆರೆ, ಯಡಿಯೂರು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಪ್ರಚಾರವನ್ನು ನಡೆಸಿದ್ದಾರೆ ಡಿ.ಕೆ. ಸುರೇಶ್ ಅವರು. ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಡಿ.ಕೆ. ಸುರೇಶ್ ಅವರು ಇವತ್ತು ಅಬ್ಬರದ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು. ಡಿ.ಕೆ. ಸುರೇಶ್ಗೆ ಸಾಥನ್ನು ಕೊಟ್ಟಿದ್ದಾರೆ ಕುಣಿಗಲ್ನ ಶಾಸಕ ರಂಗನಾಥ್ ಹಾಗೂ ಸ್ಥಳೀಯ ಮುಖಂಡರು. ಬಿಹಾರಕ್ಕೆ 100 ರೂಪಾಯಿ ಅವ್ರು ಕಟ್ಟಿದ್ರೆ 750 ರೂಪಾಯಿ ಕೊಡ್ತಾರೆ. ಎಷ್ಟು? ಯಾರ ದುಡ್ಡು? ಗುಜರಾತ್ ದುಡ್ಡಲ್ಲ ಅದು, ತಮಿಳುನಾಡು, ಕರ್ನಾಟಕದ್ದು, ಆಂಧ್ರ ಪ್ರದೇಶದ್ದು, ಕೇರಳದ್ದು, ಮಹಾರಾಷ್ಟ್ರದ ಹಣ ಇವತ್ತು ಉತ್ತರ ಭಾರತದ ಅಭಿವೃದ್ಧಿಗೆ ಕೊಡುವಂತ ಹಣ. ಹಂಗಂದ್ರೆ ನಮ್ಮಲ್ಲೇನು ಕಷ್ಟನೇ ಇಲ್ವಾ? ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇಲ್ವಾ? ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇಲ್ವಾ? ನಮ್ಮ ಹುಡುಗರಿಗೆ ಉದ್ಯೋಗ ಬೇಡವಾ? ಇದನ್ನ ಕೇಳ್ತು ಅಂದ್ರೆ ನೀನೊಬ್ಬ ದೇಶದ್ರೋಹಿ, ನೀನ್ ದೇಶ ಭಾಗ ಮಾಡಕ್ ಬಂದಿದ್ಯಾ ಅಂತ. ನಾನು ದೇಶ ಭಾಗ ಮಾಡಕ್ಕಲ್ಲ, ನಾನು ಈ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ತೆರಿಗೆ ಅನ್ಯಾಯವನ್ನ ಇವತ್ತು ರಾಜ್ಯದ ಜನರಿಗೆ, ದೇಶದ ಜನರಿಗೆ ತಿಳಿಸಿದ್ದೇನೆ. ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ 24 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕಟ್ಟಿದೀವಿ. ಕರ್ನಾಟಕ ಎಲ್ಗೆ ಡೆಲ್ಲಿಗೆ 24 ಲಕ್ಷ ಕೋಟಿ ಕಟ್ಟಿದೀವಿ. ಅವ್ರು ನಮ್ಗೆ ಎಷ್ಟು ಕೊಟ್ಟವ್ರೆ? 2,92,000 ಕೋಟಿ ರೂಪಾಯಿ ಕೊಟ್ಟವ್ರೆ. ಎಷ್ಟು? 2 ಲಕ್ಷದ ಎಷ್ಟು ವರ್ಷಕ್ಕೆ? 10 ವರ್ಷಕ್ಕೆ 2,92,000 ಕೋಟಿ. ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡ್ತಾರೆ ಗೊತ್ತಾ? 1 ವರ್ಷಕ್ಕೆ 2,20,000 ಕೋಟಿ ರೂಪಾಯಿ ಕೊಡ್ತಾರೆ 1 ವರ್ಷಕ್ಕೆ. ಯಾರ್ದಪ್ಪ ದುಡ್ಡು? ಮೋದಿ ದುಡ್ಡಲ್ಲ ಅದು. ಕರ್ನಾಟಕದ ಕನ್ನಡಿಗರ ದುಡ್ಡು, ರೈತರ ದುಡ್ಡು, ಕೂಲಿ ಕಾರ್ಮಿಕರ ದುಡ್ಡು. ಇವತ್ತು ಬಂದ್ಬಿಟ್ಟು ಓಟ್ ಹಾಕಿ ಅಂದ್ರೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಟ್ರಾ?